ಈ ಮನೆ ಸೇರಿದ್ದಾಳೆ ಅಂತ ಕೇಳ್ಪಟ್ಟೆ. ಆ ಹೆಣ್ಣಿಗೆ ಹೇಗಾದ್ರೂ ಮಾಡಿ ನನ್ನ ಮೋಹದ ಬಲೆಯನ್ನು ಬೀಸಿ ನನ್ನ ಬಲೆಯಲ್ಲಿ ಅವಳನ್ನು ಬೀಳಿಸಿಕೊಳ್ಳಲೇಬೇಕು. ಜೈರಾಜ್, ನಾನು ಹಣದಿರುವ ಮೋಸದ ಬಲೆಯಲ್ಲಿ ನಿನ್ನ ತಂಗಿಯನ್ನು ಕೆಡವಿ ನಿನ್ನನ್ನು ಒಂದು ದಿನ ಬೀದಿ ಬಿಕಾರಿಯಾಗಿ ಮಾಡದೆ ಹೋದ್ರೆ ನನ್ನ ಹೆಸರು ಕಲಿಯುಗದ ಕರ್ಣನೇ ಅಲ್ಲ. ಶೀಲಾ, ಹೇ ಶೀಲಾ, ಏನ್ ಕರ್ಣ, ದಿಢೀರಂತ ನಮ್ಮನೆಗೆ ಬಂದಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ ಶೀಲಾ, ಹೀಗೆ ಸಿಟಿಯಲ್ಲಿ ಫ್ಯಾಕ್ಟ್ರಿ ಕೆಲಸ ಇತ್ತು. ಹೋಗುವಾಗ ದಾರಿಲಿ ಕಾರ್ ಕೆಟ್ಟ ಹೋಯ್ತು. ಯಾಕೇನೋ ಗೊತ್ತಿಲ್ಲ, ದಿಢೀರ್ನಿ ಅಂತ ನೀನ್ ನೆನಪಾಯ್ತು. ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಇದೇನಿದು, ನೀನು ಇರೋದು ಈ ಹಾಳ ಮನೆಯಲ್ಲಿ, ಹುಟ್ಟಿರೋದು ಸೀರೆ. ಹೇ ಶೀಲಾ, ನೀನು ಶ್ರೀಮಂತರ ಸಂಪತ್ತಿನಲ್ಲಿ ಬೆಳೆದವಳು. ಹೋಗಿ ಇಂತ ಗುಡಿಸ್ನಲ್ಲಿ ಬಾಳ್ತಾ ಇದೆಯಲ್ಲ, ಶಾಗಿ ಕಣೆ. ಇನ್ನೇನ್ ಮಾಡ್ಲಿ, ಬಯಸಿ ಬಂದ ಭಾಗ್ಯ ಅದನ್ನ ನಾನೇ ಪಡ್ಕೊಂಡಿದ್ದೀನಿ ಅಂದ್ಮೇಲೆ ನಾನೇ ಅನುಭವಿಸ್ಬೇಕಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸುಮ್ಮನೆ ಇದ್ದೀನಿ. ಶೀಲಾ, ಯಾವುದೋ ಒಂದು ಹೂವಾಗ್ಲಿ ಹುಟ್ಟುವ ಪ್ರದಕ್ಷಿಣ ದೇವರ ಪಾದಕ್ಕೆ ಅರ್ಪಣೆ ಆಗಬೇಕಂತ ಬಯಸುತ್ತೇವೆ ವಿನಃ ಸ್ಮಶಾನಕ್ಕೆ ಹೋಗಂತೂ ಯಾವ ಹೂವು ಬಯಸೋದಿಲ್ಲ. ಅಂತದ್ರಲ್ಲಿ ನೀನು ಹೋಗಿ ಇಂಥ ಬಡ ಬಿಕಾರಿನೆಲ್ಲ ಕಟ್ಟಿಕೊಂಡಿಲ್ಲ. ಈ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಪಾಲು ಮಾಡ್ತೀಯ. ನಾನು ಕಂಡ ಕನಸು ಎಲ್ಲ ಹಾಳಾಗಿ ಹೋಯ್ತು. ನಾನು ಏನೇನಾಗ್ಬೇಕಂತ ಕನಸು ಕಂಡಿದ್ನು ಅದೆಲ್ಲ ಕನ್ನಡಿ ಒಡೆದಂತೆ ಚೂರು ಚೂರಾಗಿ ಹೋಯ್ತು ನನ್ನ ಕನಸು. ಆದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಖ ಕೊಡುವ ಗಂಡನೂ ಇಲ್ಲ. ತಂದೆಯ ಮಾತಿಗೆ ಕಟ್ಟು ಬಿದ್ದು ನನ್ನ ಆಸೆಯನ್ನು ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ಗಂಡನ ಕೈಯಲ್ಲಿ. ನೀನೇಕೆ ವಿಚಾರ ಮಾಡ್ತೀಯ? ಅಂತ ಗಂಡ ಇರುವಾಗ ನಿನ್ನನ್ನು ಪ್ರೀತಿಯಿಂದ ಸಾಕುವ ನಿನ್ನ ಪ್ರಿಯಕರನಾದ ಕರ್ಣ ಇದ್ದಾನೆ ಅಂದ್ಮೇಲೆ ನಿನ್ನ ಗಂಡನ ಆಸೆ ನೀನು ಪಡೋದು ಬೇಡ. ಒಂದೇ ಒಂದು ಸಾರಿ ನನ್ನ ಅರಮನೆಗೆ ಬಂದು ನೋಡು, ಸುಖದ ಸಂಪತ್ತಿಗೆಯಲ್ಲಿ ನಿನ್ನನ್ನು ಇಟ್ಟು ಸಾಕ್ತೀನಿ. ಓಹೋ, ಅಂದ್ರೆ ಕ್ಷಣದ ಸುಖಕ್ಕಾಗಿ ಮಾಡಿಕೊಂಡ ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ಬಾ ಅಂತ ಹೇಳ್ತಾ ಇದ್ದೀರಾ? ನೀವ್ ಹೇಳೋದೇನೋ ಕರೆಕ್ಟಾಗೇ ಇದೆ, ಆದ್ರೆ ಸರಿ ದಾರಿಯನ್ನು ಬಿಟ್ಟು ತಪ್ಪು ದಾರಿ ತುಳಿಯುವುದನ್ನು ನೋಡಿ ಸಮಾಜ ಏನಾದ್ರೂ ತಪ್ಪು ತಿಳ್ಕೊಂಡ್ರೆ? ಸಮಾಜ? ಹೇ ಶೀಲಾ, ಎಲ್ಲಿದೆ ಸಮಾಜ? ಬಡರ ಹೆಣ್ಣು ಮಕ್ಕಳ ಗಂಡನ ನಡುವೆ ಜಗಳವನ್ನು ಹಚ್ಚಿ ಅದೇ ರಾತ್ರಿ ಆ ಹೆಣ್ಣಿನ ಜೊತೆ ಮಲಗುವ ಇದೊಂದು ಹಾಳು ಸಮಾಜ. ಅಂತದ್ರಲ್ಲಿ ಇಂಥ ಸಮಾಜಕ್ಕೆ ನೀನು ಹೆದರ್ತೀಯ? ಡೋಂಟ್ ವರಿ ಚಿನ್ನ, ಈ ಸಮಾಜಕ್ಕೆ ಹೆದರುವ ಅವಶ್ಯಕತೆನೇ ಇಲ್ಲ. ಹೌದು, ನೀವು ಹೇಳೋ ಮಾತು ಸತ್ಯ. ನನ್ನ ಆಸೆ ಪೂರೈಸಬೇಕಾದ್ರೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ನಿಮ್ಮ ಸುಖವನ್ನು ಬಯಸಲೇಬೇಕು. ಅಂದಾಗ ಈ ನನ್ನ ದಾಹ ತೀರುವುದು. ಒಂದ್ ವೇಳೆ ನಾವು ಮಾಡ್ತಾ ಇರೋ ತಪ್ಪು ನನ್ನ ಗಂಡನಿಗೇನಾದ್ರೂ ಗೊತ್ತಾದ್ರೆ? ಶೀಲಾ, ವಿದ್ಯೆ ಕಲ್ತರು ಬುದ್ಧಿ ಇಲ್ಲದ ನಿನ್ನ ಗಂಡ, ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ದುಡಿಯುವ ನಿನ್ನ ಮಾವ ಅಂದಮೇಲೆ ನಮ್ಮ ವಿಚಾರ ಅವ್ರಿಗೆ ಗೊತ್ತಾಗತ್ತ? ಚಾನ್ಸೇ ಇಲ್ಲ. ಒಂದು ವೇಳೆ ಗೊತ್ತಾದ್ರೆ ನಾನು ಒಯ್ದು ನನ್ನ ಮಹಾರಾಣಿಯಾಗಿ ನೋಡ್ತೀನಿ. ಈ ಮಾತು ನನಗ್ ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಕೇಳಿದೆ. ಅವ್ರು ಬಿಟ್ರು ಕೊನೆಗೆ ನೀವು ನನ್ನ ಕೈ ಹಿಡಿತೀರಲ್ವಾ, ಅಷ್ಟೇ ಸಾಕು. ಬನ್ನಿ ಡಾರ್ಲಿಂಗ್, ತಂಪಾಗಿ ಬೀಸುತ್ತಿರುವ ಮತವೀರಿ ನಿಂತ ಈ ಯೌವನದ ಹೆಂಗಸಿನ ಜೊತೆಗೆ ತಪ್ಪಿಕೊಂಡು ನನ್ನ ಕೆನ್ನೆಗೆ ಮುತ್ತಿನ ಸುರಿಮಳೆನ ಸುರಿಸುತ್ತಾ
ಹಾ ಶೀಲಾ, ಅಲ್ಲಿ ನಿನ್ನ ಮಾವ ಬಂದಂತೆ ಕಾಣಿಸ್ತಾ ಇದೆ. ನಾನಿನ್ನು ಬರುತ್ತೀನಿ. ಸರಿ ಸರಿ.